ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ್ನೂ ನಾನೇನು ಡಯಟ್ ಏನು ಸ್ಟಾರ್ಟ್ ಮಾಡಿಲ್ಲ. ಸೊ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟೆ ನಾನು ಈ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಾಳೆ ಅಂತೂ ಪಕ್ಕ ಡೇ 1 ಡಯಟ್ ಅಂತೂ ಬಂದೇ ಬರುತ್ತೆ. ಈ 2-3 ಡೇಸಲ್ಲಿ ಏನೆಲ್ಲ ಆಯಿತು, ಯಾಕೆ ನಾನು ಮತ್ತೆ ಡೇ 1 ಡಯಟು ಯಾಕೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಪ್ಲೀಸ್ ನೀವು ನನ್ನ ಪ್ರಾಬ್ಲಮ್ ಕೂಡ ಅರ್ಥ ಮಾಡ್ಕೋಬೇಕು. ನಾನು ಒಂದೇ ಸಮಕ್ಕೆ ಮಾಡೋದಕ್ಕೆ ನಾನು ಬರೀ ಡಯಟ್ ಮಾಡ್ಕೊಂಡಿರೋದಕ್ಕೆ ಇಲ್ಲ ಅಲ್ವಾ, ಮನೆಯಲ್ಲೂ ಇದ್ದೀವಿ. ಸೊ ಕೆಲಸನೂ ನೋಡಬೇಕು, ನಮಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿರುತ್ತವೆ, ಎಲ್ಲ ನಮಗೆ ಕೆಲವೊಂದು ಸಲ ಹುಷಾರು ತಪ್ಪುತ್ತೆ. ಸೊ ಇದೆಲ್ಲ ಇರುತ್ತೆ. ಸೊ ಹಾಗಾಗೇ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ, ನನಗೆ 7 ಡೇಸ್ಗೆ ಆಯ್ತಲ್ವಾ, 7 ಡೇಸ್ ಚಾಲೆಂಜ್ ಆದಮೇಲೆ ನಾನು ನಿಮ್ಮೆಲ್ರಿಗೂ ಹೇಳಿದ್ದೆ, ನಮ್ಮ ಫ್ಯಾಮ್ಲಿಯಲ್ಲಿ ಒಂದು ಪುಟ್ಟ ಬೇಬಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದು ಗುರುವಾರ ಡೆಲಿವರಿ ಆಯಿತು ನಮ್ಮ ಸಿಸ್ಟರ್ಗೆ. ಸೊ ಆವತ್ತು ಇನ್ನು ಫುಲ್ ಡೇ ಹಾಸ್ಪಿಟ್ಲಿಗೆ ಹೋಗಿದ್ದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು, 2 ಸಲ ಹಾಸ್ಪಿಟ್ಲಿಗೆ ಹೋಗಿ ಬೇಬಿನ ನೋಡ್ಕೊಬಂದಿದ್ದು. ಫುಲ್ ಡೇ ಆವತ್ತಿನ ನಾನು ಫಸ್ಟೇ ಹೇಳಿದ್ದೆ ನಿಮಗೆ. ಸೊ ಹಂಗಾಗಿ ಆವತ್ತಿನ ಡೇ ಅಂತೂ ಏನೂ ಆಗಿಲ್ಲ ಸ್ನೇಹಿತರೆ, ಪ್ರಾಮಿಸು. ಡಯಟ್ ಅಂತೂ ಪ್ರಾಪರಾಗಿ ಮಾಡೋಕ್ಕೆ ಆಗಿಲ್ಲ, ಓಕೆನಾ. ಇನ್ನು ನೆಕ್ಸ್ಟು ಮಾರನೇ ದಿನವೇ ಪೀರಿಯಡ್ಸ್ ಆಗೋಯಿತು. ಸೊ ಪೀರಿಯಡ್ಸ್ ಆಗಿದ್ದ ತಕ್ಷಣ ಇನ್ನು ನನಗೆ ಡಯಟ್ ಮಾಡೋದಕ್ಕೆ 2-3 ಡೇಸ್ ಆಗೋಲ್ಲ. ಯಾಕೆ ಅಂತಂದರೆ, ಕೆಲವೊಂದು ಟೈಮು ವೆಯ್ಟ್ ಗೇಯ್ನ್ ಆಗ್ಬೋದು, ಕೆಲವೊಂದು ಟೈಮು ವೆಯ್ಟ್ ಲಾಸ್ ಆಗ್ಬೋದು, ಇಲ್ಲ ಸ್ಟ್ರಕ್ ಆಗ್ಬೋದು. ನನಗೆ ಈ ಸಲ ಏನಾಯಿತು ಅಂತಂದರೆ, ಸ್ವಲ್ಪ ಲೇಟಾಗಿ ಆಗಿದ್ದಕ್ಕೇನು ದಿಢೀರಂತ ಇದ್ದಕ್ಕಿದ್ದಂಗೆ ಒಂದು 3/4 kg ವೆಯ್ಟ್ ಗೇನ್ ಅನ್ನೋದು ತೋರಿಸ್ತು. ಸೊ ಹಾಗಾಗಿ ನಾನು ಇವಾಗ ಡಯಟ್ ಮಾಡಿದ್ರೂ ಕೂಡ ಅದು ನನಗೆ ಇದಾಗಲ್ಲ. ಸೊ ಇನ್ನೊಂದು, ನನಗೆ ತುಂಬ ಹುಷಾರಿಲ್ದಿರಂಗೆ ಆಗೋಯ್ತು. ಹೋಗಿದ್ದು ಬಂದಿದ್ದು ಸ್ವಲ್ಪ ಟಯರ್ಡ್ನೆಸ್ಗೆ ಕಾಲು ಕೈಯೆಲ್ಲ ಒಂಥರ ನೋವು ಥರ ಇರೋದು. ಸೊ ಗೊತ್ತೇ ಇರುತ್ತೆ ನಿಮಗೆ. ಸೊ ಆವತ್ತಿನ ದಿನ ಮತ್ತು ನಿನ್ನೆ 2 ದಿವಸನೂ ನನಗೆ ಯಾವುದೇ ರೀತಿಯಾದಂಥ ಇದು ಮಾಡೋಕ್ಕಾಗಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಇದು ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾನಂತೂ ರೆಸ್ಟಲ್ಲಿ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತು ಕೂಡ ನಾನು ಡಯಟ್ ಮಾಡೋಕ್ಕೆ ಸಂಡೇ ಹೆಂಗಿದ್ರು ನಾನ್ ವೆಜ್ಜು ಅದು ಇದು ಎದ್ದೇಳೋದು ಲೇಟು ಆ ಥರ ಆಗೋಗುತ್ತೆ ಅಂದ್ಬಿಟ್ಟೆ ನಾನು ಕೂಡ ಸರಿ 3 ಡೇಸ್ ಬಿಟ್ಬಿಡೋಣ, ವೆಯ್ಟು ಗೇಯ್ನ್ ಆಗಿದ್ರು ನೋ ಪ್ರಾಬ್ಲಮ್. ನಾನು ಫಸ್ಟೇ ಹೇಳ್ದಂಗೆ ಒಬ್ಬರು ಸಿಸ್ಟರ್ ನನ್ನನ್ನು ಕೇಳಿದರು, ನಿಮ್ದು ಯಾವಾಗಲೂ ಇದೇ ಆಗೋಯ್ತು ಅಂತ. ನನಗೆ ಅದು ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ, ನಾನು ಫಸ್ಟಿಂದನೇ ಹೇಳ್ತಾ ಇದ್ದೆ ಅಲ್ವಾ, ನಾನು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತಂದರೆ ಈಗ ಈ ಪೀರಿಯಡ್ಸ್ ಕ್ಲಿಯರ್ ಆಯಿತು ಅಂತಂದರೆ ನಮ್ಮ ಕಂಟಿನ್ಯೂಸ್ ಆಗಿ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಏನೂ ಇಲ್ದಿರ ಕರೆಕ್ಟಾಗಿ ಆಗುತ್ತೆ. ಬಟ್ ಈ ಮಧ್ಯದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಇತ್ಲಾಗೂ ಇಲ್ಲದೇ ಇರೋಂಗೆ, ಇಲ್ಲ ಹೆಚ್ಚಾಗ್ಬಿಡುತ್ತೆ, ಇಲ್ಲ ಕಡಿಮೆ ಆಗಿಲ್ಲ ಅಂದ್ರೂ ಸ್ಟ್ರಕ್ ಆದಂಗೆ ಆಗೋಗುತ್ತೆ. ಈ ಟೈಮಲ್ಲಿ ನಮಗೆ ಸ್ವಲ್ಪ ರೆಸ್ಟ್ ಅನ್ನೋದು ಮುಖ್ಯ. ನಾವು ತಿನ್ನೋವಂಥ ಫುಡ್ಡಿಗಿಂತ ಸ್ವಲ್ಪ ಕ್ರೇವಿಂಗ್ಸ್ ಅನ್ನೋದು ಇರುತ್ತೆ. ಇಲ್ಲ ಆ ಕ್ರೇವಿಂಗ್ಸ್ ಇಲ್ಲ ಅಂದರೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೆಚ್ಚಾಗಿ ಫುಡ್ಡು ತಿನ್ನಬೇಕು ಅನಿಸೋ ಒಂದು ಇದಿರುತ್ತೆ. ಸೊ ಹಾಗಾಗಿನೇ ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಲಾಸ್ ಆಗುತ್ತೆ ಇಲ್ಲ ಅಂತ ಅಂದಿಲ್ಲ. ಬಟ್ ಈ ಸಲ ನಂದು ಆಲ್ಮೋಸ್ಟ್ 1 ವೀಕ್ ಲೇಟ್ ಆಯಿತು. ಯಾಕೆ ಅಂತಂದರೆ, ಹುಷಾರು ತಪ್ಪಿದಾಗ ಸ್ವಲ್ಪ ಮೆಡಿಸನ್ಸ್ ಎಲ್ಲ ತೊಗೊಂಡಿದ್ದರಿಂದ ನಂಗೆ ಆ ಥರ ಆಗೋದುಂಟು. ಸುಮಾರು ಸಲ ನನಗೆ ಆ ಥರ ಆಗಿದೆ. ಮೊನ್ನೆ ಹುಷಾರು ತಪ್ಪಿದ್ನಲ್ವ, ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಿಲ್ಲ ಹುಷಾರು ತಪ್ಪಿದ್ದು. ಸೊ ಹಂಗಾಗಿನೇ ದಯವಿಟ್ಟು ಪ್ಲೀಸ್ ನನ್ನ ಪ್ರಾಬ್ಲಮ್ನ ನೀವು ಅರ್ಥ ಮಾಡ್ಕೊಳ್ಳಿ. ನನಗೇನು ಇದಿಲ್ಲ, ಅಯ್ಯೋ ಎಷ್ಟು ಕಷ್ಟಪಟ್ಟು 2 kgನೋ 1/4 kgನೋ ಇಳಿಸಿದ್ದೀನಿ, ಮತ್ತೆ ಅದು ಜಾಸ್ತಿ ಆಗಿದೆ ಅಂದರೆ ನನಗೆ ಎಷ್ಟು ಬೇಜಾರಾಗಲ್ಲ. ನೀವೇ ಇದು ಮಾಡಿ, ದಿನೇ 100 ಗ್ರಾಮ್ 50 ಗ್ರಾಮು, ಅಯ್ಯೋ 300 ಗ್ರಾಮ್ 400 ಗ್ರಾಮ್ ಕಡಿಮೆ ಆಗಿಲ್ಲ ಅಂತ ಎಷ್ಟು ಫೀಲ್ ಆಗ್ತೀನಿ. ಸೊ ಅದೇ ಫೀಲ್ ಇದ್ದೇ ಇರುತ್ತೆ ಸ್ನೇಹಿತರೆ. ಇಲ್ಲಿ ಯಾವ ಬೇಬಿ ಆಗಿತ್ತು ಅಂತಂದರೆ, ಗರ್ಲ್ ಬೇಬಿ ಆಗಿತ್ತು. ಸೊ ನನ್ನ ಮಕ್ಕಳಿಬ್ಬರು ವೆಲ್ಕಮ್ ಮಾಡ್ತಿದ್ದಾರೆ ಬೇಬಿಗೆ. ಒಂದು ಪುಟ್ಟ ಗ್ರೀಟಿಂಗ್ ಕಾರ್ಡ್ ತಯಾರು ಮಾಡ್ತಿದ್ದಾರೆ, ಅದು ತೇಜುನೇ ಮಾಡಿರೋ ಅಂಥದ್ದು. ಸೊ ತುಂಬ ಖುಷಿ ಆಯಿತು. ಫುಲ್ ಡೇ ಖುಷಿಯಾಗಿದ್ದೆ. ಇನ್ನು ಮಾರನೇ ದಿವಸನೇ ಸೊ ಆ ಥರ ಆಯ್ತಲ್ವ. ಸೊ ಹಂಗಾಗಿನೇ ನಾನು ಸ್ವಲ್ಪ ರೆಸ್ಟಲ್ಲಿದ್ದೆ ಸ್ನೇಹಿತರೆ. ಅಷ್ಟೇನು ಡಯಟ್ ಮಾಡೋಕ್ಕೆ ಆಗಲ್ಲ ನನಗಂತೂ. ಆ ಫೀಲು ಅಲ್ಲಿದ್ದು ಇಲ್ಲ ಆ ಪ್ಲೇಸಲ್ಲಿ ಅನುಭವಿಸೋರ್ಗೆ ಮಾತ್ರನೇ ಗೊತ್ತಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾಲು ಸೆಳೆತ ಜಾಸ್ತಿ ಇರುತ್ತೆ ನನಗೆ, ಕೈ ಕಾಲು ಎಳ್ತ ಅಂತೂ ತುಂಬ ಇರುತ್ತೆ. ಸೊ ಆ ಟೈಮಲ್ಲಿ ನಂಗೆ ಡಯಟ್ ಮಾಡಬೇಕು ಅಂತ ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ಆಗೋದೇ ಇಲ್ಲ. ಸೊ ಹಂಗಾಗಿನೇ ನೀವು ನನ್ನನ್ನು ಅರ್ಥ ಮಾಡ್ಕೊತೀರಾ ಅಂತ ನಾನು ಇಷ್ಟೊಂದು ಇದಾಗಿ ಹೇಳೋ ಅವಶ್ಯಕತೆಯೇ ಇರಲಿಲ್ಲ. ಎಲ್ಲೋ ಒಂದು ಕಡೆ ಬೇಜಾರಾಗಬಾರ್ದು, ನೀವು ಬ್ಲಾಗ್ ಮಾಡಿಲ್ವಲ್ಲ ಅನ್ನೋ ಥರ ಇರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಪ್ರಿಪೇರ್ ಆಗಿದ್ದೀನಿ ಸ್ನೇಹಿತರೆ. ನಾಳೆಯಿಂದ ಮಂಡೇ ಟು ಸಂಡೇಗ 7 ಡೇಸ್ ಆಗುತ್ತೆ.
ಪಕ್ಕಾ ಮಾಡ್ಕೊಂಡು ಹೋಗೋಣ 7 ಡೇಸ್. ನನಗೆ ಈ 7 ಡೇಸ್ ಡಯಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೂಡ ಇದೆ. ಓಕೆನಾ. ಸೊ ಹಾಗಾಗಿನೇ ಈ ಮಧ್ಯದಲ್ಲಿ ಎಲ್ಲಾದರೂ ಹೋಗಿ ಬಂದರೂ ಕೂಡ ಬೇಬಿನ ನೋಡೋಕೆ ಹೋಗಬೇಕು ಬರಬೇಕು ಅನ್ನೋದಿದ್ರೂ ಕೂಡ ನೋ ಪ್ರಾಬ್ಲಮ್ ಮಾಡ್ಕೊಂಡು ಹೋಗೋಣ. ನನಗೇನು ಅಷ್ಟೊಂದು ತೊಂದರೆ ಆಗಲ್ಲ. ಒನ್ ಡೇ ಹೋದರೂ ಕೂಡ 6 ಡೇಸ್ ಮಾಡ್ಬೋದು ಅನ್ನೋದು. ಇನ್ನೇನು ಆ ಥರ ಇರಲ್ಲ ಸ್ನೇಹಿತರೆ, ಇದ್ದರೆ ಹೇಳ್ತಾ ಇರೋದು. ಸೊ ನಾಳೆಯಿಂದ ಯಥಾ ಪ್ರಕಾರ ಒಂದು ಒಳ್ಳೆ ಡಯಟ್ ಜೊತೆಗೇ ಬರ್ತೀನಿ. ಆಲ್ಮೋಸ್ಟ್ ಪ್ರಿಪೇರ್ ಆಗಿದ್ದೀನಿ ಕೂಡ. ಸೊ ಬೆಳಗ್ಗೆ ನೋಡಿಕೊಂಡಾಗಲೇ ವೆಯ್ಟ್ ಬಂದುಬಿಟ್ಟು 70.600 ಏನೋ ಇತ್ತು. ಯಾಕೆ ಅಂತಂದು ನಾನು ಹೇಳಿದ್ನಲ್ವ, ಏಕ್ದಮ್ಮು 3/4 kg ಜಾಸ್ತಿ ಆಗಿತ್ತು. ಮತ್ತು ಹಾಗೆ ಹೀಗೆ ಅಂದ್ಕೊಂಡು ಒಂದು 1/4 kg ಅಷ್ಟು ಜಾಸ್ತಿ ಆಗಿದೆ ವೆಯ್ಟ್ ಅಂತೂ. ಇನ್ನು 2 ಡೇಸಲ್ಲಿ ಹೇಳ್ತಾ ಇದ್ದೀನಲ್ವ. ಸೊ ಹಂಗಾಗಿ ಈ ರೆಸ್ಟ್ ಟೈಮಲ್ಲಿ ಅದು ಇದು ಅಂತ ನಾನೇನು ನೋಡೋಕ್ಕೆ ಹೋಗಿಲ್ಲ. ನಾರ್ಮಲಾಗೆ ಮಾಡ್ಕೊತಿದ್ದೆ. ಅದರಲ್ಲಿ ಸಂಕ್ರಾಂತಿ ಹಬ್ಬ ಬೇರೆ ಇದೆ ಅಲ್ವಾ, ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಇಟ್ಸ್ ಓಕೆ, ಅದನ್ನು ಮಾಡ್ಕೊತ ನಾಳೆಯಿಂದ ಖಂಡಿತವಾಗ್ಲೂ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೋಡೋಣ ನಾಳಿನ ವೆಯ್ಟ್ ಎಷ್ಟಿರುತ್ತೆ ಏನು ಅಂತ. ವೆಯ್ಟ್ ಜೊತೆಗೆ ನನ್ನ ಒಂದು ಫುಲ್ ಡೇ ಮತ್ತು ಡೇ 1 ಡಯಟ್ ಅಂತೂ ಬರುತ್ತೆ. ಇದನ್ನೇ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡು ಒಂದು ವೀಡಿಯೋ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಸೊ ಹಂಗೆ ಸ್ಟಿಚಿಂಗು ಅದು ಇದು ಅಂತಲೇ ಇದ್ದೆ. ಸೊ ಇನ್ಮೇಲೆ ಆ ಥರ ಆಗಲ್ಲ. ಆದಾಗ ನಾನು ಇನ್ಫಾರ್ಮ್ ಮಾಡಬೇಕು, ಅದು ನನ್ನ ತಪ್ಪೇ, ಸಾರಿ. ನಾನು ಏನಂತಂದರೆ ಅರ್ಥ ಮಾಡ್ಕೋಬೋದು. ಓಕೆ, ಅವ್ರು ಹಾಕಿಲ್ಲ ಅಂತಂದರೆ ಅವ್ರಿಗೇನೋ ರೀಸನ್ ಇರುತ್ತೆ ಅಂತ. ಬಟ್ ಕೆಲವರು ಪಾಪ ಅದು ನನ್ನ ಮೇಲಿರೋ ಕನ್ಸರ್ನ್ಗೆ ನೀವು ಕೇಳ್ತೀರಾ ಅಂತಲೇ ನನಗೆ ಗೊತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ನನಗೆ ತುಂಬ ಬೇಜಾರಾಯಿತು. ಹೌದಲ್ವಾ, ನಾನು ಇನ್ಫಾರ್ಮ್ ಮಾಡಬೇಕಿತ್ತು ಅಂತಂದ್ಬಿಟ್ಟು. ಸೊ ಅದಕ್ಕೆ ಇದ್ದಿದ್ದು ಯಾವುದೋ ಸಣ್ಣ ಪುಟ್ಟ ವೀಡಿಯೋಗಳನ್ನೆಲ್ಲ ಹಾಕಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಓಕೆ, ನಾಳೆಯಿಂದ ಡೇ 1 ಡಯಟ್ ಅಂತೂ ಪಕ್ಕಾ ಬರುತ್ತೆ. ಬಾಯ್ ಬಾಯ್.